ಸಮಾಜ ಸೇವಕ ಎಂಎಲ್ಎ ಶ್ರೀ ರಾಮಯ್ಯ ಅವರು ನೆಲಮಂಗಲ ತಾಲೂಕನ್ನು ಗುಡಿಸಲು ಮುಕ್ತ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ, ದಾಸೇನಹಳ್ಳಿಯ ನಿರ್ಗತಿಕರಿಗೆ ಮನೆ ಕಟ್ಟಿಸಿ ಇಂದು ಸಹಾಯ ಹಸ್ತ ನೀಡಿ ನಿರ್ಮಿಸಿದ ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದರು. ಮನೆ ಕಂಡು ಸಂತಸಗೊಂಡ ಫಲಾನುಭವಿಗಳು ರಾಮಯ್ಯನವರಿಗೆ ಕೃತಜ್ಞತೆ ಸಲ್ಲಿಸಿದರು ಮತ್ತು ನಮ್ಮ ಕನಸಿನ ಮನೆ ಕಟ್ಟಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತು ಯಾವ ಜನಪ್ರತಿನಿಧಿಯೂ ಮಾಡದ ಕೆಲಸವನ್ನು ಸಮಾಜ ಸೇವಕರಾದ ಎಂಎಲ್ಎ ರಾಮಣ್ಣರವರು ಮಾಡುತ್ತಿದ್ದಾರೆ. ಒಂದು ವೇಳೆ 2028 ನೆಲಮಂಗಲ ವಿಧಾನಸಭೆ ಚುನಾವಣೆಯಲ್ಲಿ ರಾಮಯ್ಯನವರು ಗೆದ್ದು ಶಾಸಕರಾದರೆ ನೆಲಮಂಗಲದ ಚಿತ್ರಣವನ್ನು ಬದಲಿಸುತ್ತಾರೆ. ಬಡವರ, ನಿರ್ಗತಿಕರ ಮೇಲೆ ಕಾಳಜಿ ಇಟ್ಟಿರುವ ಎಂಎಲ್ಎ ರಾಮಣ್ಣರವರಿಗೆ ನೆಲಮಂಗಲ ಜನರು ಸಹಕಾರ ನೀಡಬೇಕು ಎಂದು ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದ್ದರು. ಸರ್ ನಮಸ್ತೆ. ಮತ್ತೆ ಇವತ್ತು ಬಿ ರಾಮಣ್ಣರದು ಬರ್ತ್ಡೇ ಇದೆ ಜೆಡಿಯು ಪಕ್ಷದಿಂದ. ಹಾಗಾಗಿ ತುಂಬಾ ಜನ ಬಡವ ಹೆಣ್ಮಕ್ಳಿಗೆ ಅಂಡ್ ಬಡವ್ರಿಗೆ ಏನು ವೃದ್ಧರಿದ್ದಾರೆ ಅಂಡ್ ಅನಾಥರಿದ್ದಾರೆ ಅಂಡ್ ಅವ್ರಿಗೆಲ್ಲ ಒಂದು ಫೀಲ್ ಅನ್ನ ದೂರ ಮಾಡಿದ್ದಾರೆ. ಏಕೆ ಅಂದ್ರೆ ಅವ್ರಿಗೆ ಎಷ್ಟಾಗುತ್ತೋ ಅನುಕೂಲ. ಎಷ್ಟೊಂದ್ ಜನ ಹೀಗೆ ಹೇಳ್ತಾರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಈಗ ಅಂದ್ರೆ ಒಂದು ರಾಜಕೀಯ ಅಂದ್ರೆ ಏನಾಗಿದೆ ಅಂದ್ರೆ ನಾವೇ ನೋಡ್ದಂಗೆ ಏನಾಗ್ತಾರೆ, ಈಗ ಒಂದು ಎಂಎಲ್ಎ ಅಂತ ಅಂದ್ರೆ ಎಂಎಲ್ಎ ಹಾಕು ಮುಂಚೆ ಏನ್ ಮಾಡ್ತಾರೆ, ತುಂಬಾ ಸಪೋರ್ಟಿವ್ ಆಗಿ ಹೋಕೆ ಒಂದು ಸರ್ ನಮಗೂ ಅನುಕೂಲ ಆಗಿದೆ. ಸೊ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂದ್ರೆ ನಮ್ಗೆ ಅನುಕೂಲ ಆಗಿದ್ರಿಂದ ಸೊ ಹಂಗಾಗಿ ಏನ್ ಮಾಡ್ತಿದ್ದಾರೆ, ನಮ್ಗೆ ಈಗ ಒಂದು ಹಿಟ್ಕೆಯನ್ನ ಕೊಡ್ಸಿದ್ದಾರೆ ಅಂಡ್ ಡೆಸ್ಟ್ ಸಿಮೆಂಟ್ ಅನ್ನ ಕೊಡ್ತಿದ್ದೀನಿ. ಮತ್ತೆ ನಿಂಗ್ ನಾನಿದ್ದೀನಮ್ಮ ಅಂತ ಧೈರ್ಯ ಹೇಳ್ತಾರೆ. ಇಟ್ಕೆ ಕೊಡ್ಸಿದ್ದಾರೆ. ಓಪನ್ ಆಗಿ ಸರ್ ಹೇಳ್ತಾರೆ. ಇಟ್ಕೆ ಕೊಡ್ಸಿದ್ದಾರೆ. ಓಕೆ, ಇಟ್ಕೆ ಕೊಡ್ಸಿದ್ದಾರೆ. ಮತ್ತೆ ಸಿಮೆಂಟ್ ಕೊಡಿಸ್ತೀವಿ, ಮತ್ತೆ ಡೆಸ್ಟ್ ಹೊಡಿಸ್ತೀವಿ ಅಂತ ಒಂದು ಧೈರ್ಯವನ್ನ ಕೊಡ್ತಾರೆ. ಜೊತೆಗೆ ನಾವಿದ್ದೀವಿ ನಿಮ್ಮ ಅಣ್ಣ ಕಣಮ್ಮ ಅಂತ ಹೇಳ್ತಾರೆ. ಸೊ ಎಲ್ಲ ರೀತಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಓಕೆ, ನೋಡ್ರಿ, ಕೆಲವರೆಲ್ಲ ಈಗ ಚುನಾವಣೆ ಬಂತು ಅಂತಂದ್ರೆ ಬರೀ ಭರವಸೆಗಳು ಕೊಡ್ತಾರೆ. ರಾಮಣ್ಣವರು ಭರವಸೆ ಕೊಡಲ್ಲ, ಅವ್ರ ಮನೆ ಸೂರ್ನ ಕಟ್ಕೊಡೋ ಅಂತ ಕೆಲಸ ಶಾಶ್ವತವಾಗಿ ಉಳಿಯಂತ ಕೆಲಸ ಮಾಡ್ತಾರೆ. ಸರ್ ಇದು ಅಭಿಪ್ರಾಯ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಇಂಥ ವ್ಯಕ್ತಿ ಓಕೆ ಗೆಲ್ಬೇಕು. ಯಾಕೆಂದ್ರೆ ಒಂದು ಸಪೋರ್ಟಿವ್ ಆಗಿ ಅಂದ್ರೆ ಎಲ್ಲರಿಗೂ ಈಗ ಮನೆ ಕಟ್ಟಿಸ್ಕೊಡೋದು, ಯಾಕೆ ಏನೋ ಒಂದು ಕೊಡಿಸ್ಬೋದು ಇಲ್ಲ ಅಂತಲ್ಲ, ಬಟ್ ಮನೆನೇ ಕಟ್ಟಿಸ್ಕೊಡ್ತಾ ಇದಾರಲ್ಲ, ತುಂಬಾ ಹೆಲ್ಪ್ ಆಗುತ್ತೆ ಸರ್. ಗುಡಿಸಲು ಮುಕ್ತ ನೆಲಮಂಗಲದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಎಂಎಲ್ಎ ರಾಮಣ್ಣ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇವತ್ತು ನಮ್ಮ ಮಾಕಿನಹಳ್ಳಿ ರಂಗನಾಥ್ ಅಂತ ನಾನು. ಇವತ್ತೇನು ವಿಶೇಷ ಅಂದರೆ ಜೆಡಿಯು ಜಿಲ್ಲಾ ಅಧ್ಯಕ್ಷರು ರಾಮಣ್ಣವ್ರದ್ದು ಹುಟ್ಟುಹಬ್ಬ ಇವತ್ತು. ಅವರು ಒಂದು ಕನ್ಸ್ಕೊಂಡಿದ್ರು, ನಾನು ನೆಲಮಂಗಲ ತಾಲೂಕಲ್ಲಿ ಪ್ರತಿ ಹಳ್ಳಿಲೂ ಗುಡಿಸಲು ಮುಕ್ತ ಮಾಡ್ತೀನಿ ರಂಗನಾಥ್ ಅಂತ ನನ್ನ ಕೈಲಿ ಹೇಳಿದರು. ಇದು ಹೇಳ್ಬಿಟ್ಟು ಒಂದು ಮಂತ್ ಆಯಿತು. ಇದನ್ನು ಕಟ್ಕೊಂಡು ಕೊಟ್ಟಿದ್ದಾರೆ ಅವ್ರಿಗೆ. ಎಲ್ಲ ಫುಲ್ ಅವ್ರದ್ದೇ ಮೆಟೀರಿಯಲ್ಲು ಕಟ್ಟಿ ಇವತ್ತು ಕೊಟ್ಟಿದ್ದಾರೆ. ಏನು ವಿಶೇಷ ಅಂದರೆ ಇವತ್ತು ಅವ್ರದ್ದು ಹುಟ್ಟುಹಬ್ಬ ಎಲ್ಲ ಜನ ಸೇರ್ಕೊಂಡಿದ್ದೀವಿ, ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಸಂತೋಷ ಆಗ್ತಿದೆ. ಇವತ್ತು ಗುಡಿಸಲು ಮುಕ್ತ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಕಿನಹಳ್ಳಿಲಿ. ಎಷ್ಟೋ ಜನ ಬಂದರೂ ಈ ಥರ ಮನುಷ್ಯ ಎಲ್ಲೂ ನಾನು ನೋಡೋಕೆ ಸಾಧ್ಯ ಇಲ್ಲ. ಏನಂದರೆ ಸ್ವಂತ ದುಡ್ಡಿಂದ ಯಾವುದೇ ಸರ್ಕಾರದ ಅನುದಾನ ಇಲ್ಲ, 10 ರೂಪಾಯಿ ಯಾವುದೂ ಇದಿಲ್ಲ ಅವ್ರಿಗೆ. ಅಧಿಕಾರನೇ ಇಲ್ದಂಗೆ ತಗೊಂಬಂದು ಅವ್ರ ಸ್ವಂತ ದುಡ್ಡಿಂದ ಮನೆ ಕಟ್ಟೋಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಯಾರು ಈ ಥರ ಮಾಡೋಕ್ಕಾಗಿರಲಿಲ್ಲ. 50,000 ಮತದಿಂದ ನೆಲಮಂಗಲ ಜನತೆ ಗೆಲ್ಸ್ಬೇಕು ಅಂತ ನೆಲಮಂಗಲ ಜನದ ಹತ್ರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಸರ್ ಅವ್ರಿಗೆ ಶನ್ಮಾತ್ಮ ಜಾಸ್ತಿ ಆಯುಸ್ ಕೊಟ್ಟು ಇನ್ನೂ ಜನಕ್ಕೆ ಜಾಸ್ತಿ ಸೇವೆ ಮಾಡಲಿ ಅಂತ ಇಷ್ಟಪಡ್ತೀನಿ ಸರ್ ನಾನು. ಬಡವರ ಕನಸಿಗೆ ಆಸರೆಯಾದ ಈ ಯೋಜನೆ ನೆಲಮಂಗಲ ತಾಲೂಕಿನ ಅಭಿವೃದ್ಧಿಗೆ ಮತ್ತೊಂದು ಮೈಲಿಗಲ್ಲು. ಖಂಡಿತ ಹೇಳಿದ್ದೀವಿ. ಪರಮಾತ್ಮ ಅದೇ ಥರ ಆಶೀರ್ವಾದ ಮಾಡಿ ನಿಮಗೆ ಇನ್ನೂ 10 ಜನ ಸೇವೆ ಮಾಡೋಕ್ಕೆ ಖಂಡಿತ ಮಾಡಬೇಕು. ಮಾತಾಡಿ ನಿಮ್ಮ ಮಾಮೂಲೇ ಮಾತಾಡಿ. ನನಗೆ ಮಾತು ಕೊಟ್ಟಿದ್ದು ಪಾಪ, ನಿನಗೆ ಏನಾಗ್ಲಪ್ಪ ನೀನು 1-2 ಮಾಡಿಕೊಡ್ತೀನಿ. ನನ್ನ ತಾಯಿ ಇರುವಾಗ ಒಂದು ಮಾತು ಕೊಟ್ಟಿದ್ದು, ಈ ತಾಯಿ ಮುಂದಲೇ ಆಶೀರ್ವಾದ ಮಾಡೋದ್ರು ಅವರು. ನಿನಗೆ 2 ಮಾಡಿ ವಜ್ಜಿ ಜೀವಂತವಾಗಿರುವಾಗ ನಾನು ರಂಗನಾಥ್ ಒಂದು ಮನೆ ಕಟ್ಕೊಡ್ಬೇಕು ಅವ್ರಿಗೆ ಅಂತ ಮಾತು ಕೊಟ್ಟಿದ್ರು ಅವರು. ಆ ಮಾತನ್ನು ಇವತ್ತು ಉಳಿಸಿ ಸಾಬೀತುಪಡಿಸೋರು. ಅದು ಒಂದು ಮಾತು. ಎಷ್ಟೋ ರಾಜಕಾರಣಿಗಳು ಗೆಲ್ತಾರೆ,
ಅವ್ರಿಗೇನೂ ಸೇವೆ ಮಾಡೋಕ್ಕಲ್ಲ, ಸರ್ಕಾರದ ಸೇವೆ ಸಿಗ್ತದೆ, ಆ ಸೇವೆನೂ ದುರುಪಯೋಗ ಪಡಿಸ್ಕೊಂತಾರೆ. ಆದರೆ ಇವರು ತನ್ನ ಕೈಯಿಂದ ಇಷ್ಟು ನೆರಳು ಮಾಡೋದಕ್ಕೆ ಕಾರಣಕರ್ತರಾಗಿರೋದು ಇವತ್ತು ನಿಂತವ್ರೆ. ಇವರಿಗೆ ಭಗವಂತ ಇನ್ನೂ ಹೆಚ್ಚು ಆ ಶನಿಮಹಾದೇವ ಆಶೀರ್ವಾದ ನೀಡಿ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಜನಗಳ ಸೇವೆ ಮಾಡೋಕ್ಕಲ್ಲ. ಎಷ್ಟೋ ದೀಪಗಳು ಇವತ್ತು ಉರಿಸ್ತಾ ಇದ್ದಾರೆ, ಬೆಳಕರಿಸ್ತಾ ಇದ್ದಾರೆ. ಅದನ್ನು ನೋಡಿ ಅವರು ನೆರಳಲ್ಲಿ ಕತ್ತಲಿದ್ರು, ಅವ್ರಿಗೆಲ್ಲ ನೆರಳು ಮಾಡಿಕೊಟ್ಟಾರೆ. ಎಷ್ಟೋ ಜನ ಮನೆ ಇಲ್ಲದೆ ಪಾಪ ಗುಡಿಸ್ದಲ್ಲಿರೋರು, ನೆಂದು ಪಂದು ಎಲ್ಲ ಒದ್ದಾಡ್ತಾ ಇರೋರು, ಅಂಥವ್ರಿಗೆ ಗುರುತಿಸಿ ತನ್ನ ಕೈಯಿಂದ ಸೇವೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಕೋಟಿ ನಮನ. ಇಷ್ಟೊಂದು ನಿಜವಾಗ್ಲೂ ಅವ್ರಿಗೆ ಇನ್ನೂ ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ. ಶನಿ ಜಯಂತಿ ಆ ದಿನ ನನಗೆ ಮಾತು ಕೊಟ್ಟಿದ್ರು, ನಾವು ಪರಮಾತ್ಮನ ಸೇವೆಗೆ ಅವತ್ತು ಬಂದ ದಿನ ನಾನು ಇಟ್ಟಿಗೆ ರಂಗನಾಥ್ ಇವತ್ತು ತಗೊಂಡೋಗಿ ಸೋಮವಾರ ಬಿಡಿಸು ಅಂತ ಹೇಳಿದ್ರು. ಆ ದಿನನೇ ಇಡಿಸಿರು. ಎಲ್ಲ 1.5 ತಿಂಗಳಲ್ಲಿ ನೆರಳು ಮಾಡಿಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಮಾಡಿಕೊಟ್ಟಾರೆ. ಆ ಪರಮಾತ್ಮ ಇವ್ರಿಗೆ ಶಕ್ತಿ ಕೊಟ್ಟು ಇನ್ನೂ ಜನಗಳ ಸೇವೆ ಮಾಡೋಕ್ಕೆ ಅವಕಾಶ ಕೊಡಲಿ ಪರಮಾತ್ಮ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದೇ ಸಾಕ್ಷಿ ನಮ್ಮ ಪ್ರಮಾಣ ಮಾಡಿದ್ರು, ಇವತ್ತು ನಾನು ನೆರಳು ಮಾಡಿಕೊಡ್ಬೇಕು. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಐಶ್ವರ್ಯ ಅಂತದ್ದೆಲ್ಲ ಕೊಟ್ಟು ಜಯಶೀಲರಾಗಿ ಇದೇ ಜಾಗದಲ್ಲಿ ಬಂದು ತಿರ್ಗಿ ಕೀರ್ತಿ ಪತಾಕೆ ಹಾರಿಸ್ಲಿ ಅಂತ ನಾನು ಭಗವಂತನ ಬೇಡ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ MLA ರಾಮಣ್ಣ ಅವರಿಗೆ, ಬಡವರ ಬಂಧುಗೆ, MLA ರಾಮಣ್ಣ ಅವರಿಗೆ, ಬಡವರ ಬಂಧುಗೆ, ಜೆಡಿಯು ಪಕ್ಷಕ್ಕೆ